ಇಡೀ ಭಾರತ ದೇಶದ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಕಷ್ಟು ಮಹತ್ತರವಾದಂತಹ ಕೊಡುಗೆ ನೀಡಿದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಆಗಲಿದ್ದಾರೆ. ಆದರೆ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗಗಳು, ಆರ್ಥಿಕತೆಯ ಒಂದು ವೇಗವನ್ನು ಹೆಚ್ಚಿಸಿದಂತಹ ಕೈಗೊಂಡಂತಹ ನಿರ್ಧಾರಗಳು ಮುಂದಿನ ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿಯರಂತೂ ಹಾಕಿರೋದು ಖಂಡಿತ ಸತ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಖ್ಯಾತ ಆರ್ಥಿಕ ತಜ್ಞರಾದಂತಹ RM ಚಿಂತಾಮಣಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮನಮೋಹನ್ ಸಿಂಗ್ ಅವ್ರನ್ನ ರಾಜಕಾರಣಿಯಾಗಿ ಪ್ರಧಾನಿಯಾಗಿ ನೋಡೋದು ಬೇರೆ ಸರ್. ಹೌದು. ಒಬ್ಬ ಆರ್ಥಿಕ ತಜ್ಞರಾಗಿ ಸಂಕಷ್ಟದಲ್ಲಿದ್ದಂತಹ ಭಾರತವನ್ನ ಈ ಪರಿಯಾಗಿ ಬೆಳೆಸಿ ಕಟ್ಟಿ ನಿಲ್ಲಿಸುವಲ್ಲಿ ಸರ್ ಅವರ ಪಾತ್ರ ಎಷ್ಟಿದೆ? ಈ ಮನಮೋಹನ್ ಸಿಂಗ್ ಬಗ್ಗೆ ಮಾತನಾಡಬೇಕಾದ್ರೆ ಅವರ ವೈಯಕ್ತಿಕ ಹಿನ್ನೆಲೆ ಮತ್ತು ಅವರು ಸಾಧಿಸಿದ ಅನೇಕ ಸಾಧನೆಗಳನ್ನು ನಾವು ನೋಡಬೇಕಾಗತ್ತೆ. ಯಾಕೆ ಅಂತಂದರೆ ಈಗ ಪಾಕಿಸ್ತಾನದಲ್ಲಿರುವ ಪಂಜಾಬ್ ಪ್ರಾಂತದ ಗುಹಾ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಬಡ ಕುಟುಂಬದ ಹುಡುಗ, ಅವರ ತರಗತಿಯಲ್ಲಿದ್ದಂಥ ಒಬ್ಬ ಕ್ಲಾಸ್ಮೇಟ್ ಹೇಳಿದಂತೆ ಅತ್ಯಂತ ಪ್ರತಿಭಾವಂತ ಅಂತ ಹೇಳ್ತಾರೆ. ಅದನ್ನು ಬಿಡ್ರಿ. ಆಮೇಲೆ ಅವರು ಹೋಶಿಯಾರಪುರ, ಮುಂಬೈ ಎಲ್ಲ ಕಡೆಗೆ, ಆಮೇಲೆ ತನ್ನ ಹಳ್ಳಿಯಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಮೊದಲಿಗೆ. ಆಮೇಲೆ ಅವನ ಪ್ರತಿಭೆಯಿಂದಲೇ ಮನಮೋಹನ್ ಸಿಂಗ್ ಮುಂಬೈಗೆ ಬಂದರು. ಪ್ರತಿಭೆಯಿಂದಲೇ ಮುಂಬೈನಲ್ಲಿ ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಮೊದಲನೇ ರ್ಯಾಂಕ್ ಅನ್ನುವಷ್ಟರ ಮಟ್ಟಿಗೆ ಪದವಿ ಪಡೆದು, ಆಮೇಲೆ ಈ ಅವರ ಕರೆಯ ಮೇರೆಗೆ ಬಹಳ ಮಹತ್ವದ್ದು ಅಂತಂದರೆ ಮನಮೋಹನ್ ಸಿಂಗ್ ಓದಿದ್ದು ಎಲ್ಲವೂ ಅವರ ಪ್ರತಿಭೆಯನ್ನಾಗಿ ಯಾರ್ಯಾರು ಕರೀತಾರೆ ಅಲ್ಲಿಗೆ ಹೋಗಿ ಓದಿದ್ದವರು. ಆಕ್ಸ್ಫರ್ಡ್ ಮತ್ತು ಕೆಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಗಳು ಸ್ಕಾಲರ್ಶಿಪ್ ಕೊಟ್ಟು ಕರೆದವು. ಅಲ್ಲಿ ಹೋಗಿ ಅಧ್ಯಯನ ಮಾಡಿದರು. ಯಾವ ರೀತಿ ಅಧ್ಯಯನ ಮಾಡಿದರು ಅಂದರೆ ಆ ಕಾಲದಲ್ಲಿಯ ಅತ್ಯಂತ ಉನ್ನತ ಶ್ರೇಣಿಯ ಅಧ್ಯಾಪಕರೆಲ್ಲ ಅವರಿಗೆ ಟೀಚರ್ಸ್ ಆಗಿದ್ದರು. ಜೋನ್ ರಾಬಿನ್ಸನ್ ಆಗಿರಬಹುದು, ನಾವು ಅರ್ಥಶಾಸ್ತ್ರದ ಡೆಫಿನಿಷನ್ ಬಗ್ಗೆ ಅವರ ಹೆಸರನ್ನು ಹೇಳ್ತಾ ಇರ್ತೀವಿ. ಆಮೇಲೆ ನಿಕೋಲಸ್ ಕಾರ್ಡರ್ ಅಂತ ಒಬ್ಬರಿದ್ದಾರೆ, ಅವರಿದ್ದರು. ಭಾರತದ 54ರ ಸುಮಾರಿಗೆ ಭಾರತಕ್ಕೆ ಒಂದು ತೆರಿಗೆ ವ್ಯವಸ್ಥೆಯನ್ನು ರೂಪಿಸುವ ಸಲುವಾಗಿ ಸಲಹೆ ಕೊಟ್ಟಂಥವರು. ಅವರು ಮನಮೋಹನ್ ಸಿಂಗ್ಗೆ ಪ್ರಾಧ್ಯಾಪಕರಾಗಿದ್ದರು. ಅವರಲ್ಲಿ ಇನ್ನೂ ಹಲವರು ಬಹಳ ಗೌರವಾನ್ವಿತ ಅರ್ಥಶಾಸ್ತ್ರಜ್ಞರು ಪ್ರಾಧ್ಯಾಪಕರಾಗಿದ್ದರು. ಅವರೆಲ್ಲರ ಅಭಿಪ್ರಾಯದಂತೆ ಮನಮೋಹನ್ ಸಿಂಗ್ 25ನೇ ವಯಸ್ಸಿನಲ್ಲಿ ಆಕ್ಸ್ಫರ್ಡ್ ಮತ್ತು ಕೆಂಬ್ರಿಡ್ಜ್ ಯೂನಿವರ್ಸಿಟಿಗಳ ಪದವಿಗಳನ್ನು ಮುಗಿಸಿ ಭಾರತಕ್ಕೆ ಬಂದ ಮೇಲೆ ಆಹ್ವಾನದ ಮೇರೆಗೆ ಸರ್ಕಾರದ ಕೆಲಸಗಳನ್ನು ಪಡೆದರು. ಅದು ಸೆಕ್ರೆಟ್ರಿಯೇಟ್ನಲ್ಲಿ, ಭಾರತದ ಸೆಕ್ರೆಟ್ರಿಯೇಟ್ನಲ್ಲಿ ಹಣಕಾಸು ಇಲಾಖೆಯಲ್ಲಿ ಬಹಳಷ್ಟು ಹುದ್ದೆಗಳನ್ನು ನಿಭಾಯಿಸಿದರು. ಇಷ್ಟೇ ಅಲ್ಲ, ಯಶಸ್ವಿಯಾಗಿ ನಿಭಾಯಿಸಿದರು. ಆ ನಂತರ ಅವರು ಪ್ಲ್ಯಾನಿಂಗ್ ಕಮಿಷನ್ ಡೆಪ್ಯೂಟಿ ಚೇರ್ಮನ್ ಆದರು. ಆಮೇಲೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆದರು. ನರಸಿಂಹರಾಯರ ಕ್ಯಾಬಿನೆಟ್ನಲ್ಲಿ ಅಥವಾ ಸಂಪುಟದಲ್ಲಿ ಅವರು ಹಣಕಾಸು ಮಂತ್ರಿ ಆದರು. ಯಾವುದೇ ರಾಜಕೀಯ ಅನುಭವ ಇಲ್ಲದೆ ಕೇವಲ ಪ್ರತಿಭೆ ಮತ್ತು ಆಡಳಿತದ ಅನುಭವ ಇವೆರಡರಿಂದಲೇ ಅವರು ಹಣಕಾಸು ಮಂತ್ರಿ ಆದರು. ಹಣಕಾಸು ಮಂತ್ರಿಯಾಗೋ ಹೊತ್ತಿಗೆ ತಾವೇ ಪ್ರಾರಂಭದಲ್ಲಿ ಹೇಳಿದಂತೆ ಭಾರತ ಒಂದು ಕವಲು ದಾರಿಯಲ್ಲಿ ನಿಂತಿತ್ತವಾಗ, ಯಾವ ಕಡೆ ಹೋಗಬೇಕು ಅನ್ನುವಂಥ ಸ್ಥಿತಿಯಲ್ಲಿ. ಆರ್ಥಿಕ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ರಿಸರ್ವ್ ಬ್ಯಾಂಕ್ನಲ್ಲಿದ್ದಂಥ ಬಹಳಷ್ಟು ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಅಡವಿಟ್ಟು ಹಣ ಹೊಂದಿಸುವ ಪರಿಸ್ಥಿತಿ ನಮ್ಮ ಭಾರತ ಸರ್ಕಾರಕ್ಕಿತ್ತು. ಅಂಥ ಸ್ಥಿತಿಯಲ್ಲಿ ಅವರು ಹಣಕಾಸು ಮಂತ್ರಿಯಾಗಿ ಬಂದರು. ಆಮೇಲೆ ಮುಂದೆ 5 ವರ್ಷಗಳವರೆಗೆ ಅನೇಕರು, ಈಗ ಎಲ್ಲರೂ ಹೇಳ್ತೀವಿ ನಾವು, ಆರ್ಥಿಕ ಸುಧಾರಣೆಗಳ ಹರಿಕಾರ ಅಂತ ಹೇಳ್ತೇವೆ. ಆರ್ಥಿಕ ಸುಧಾರಣೆಗಳನ್ನು ಭಾರತಕ್ಕೆ ತಂದ ಹಣಕಾಸು ಮಂತ್ರಿ ಮತ್ತು ಪ್ರಧಾನಮಂತ್ರಿ ಅಂತ ಇವರಿಬ್ಬರನ್ನು ನಾವು ಹೇಳ್ತೀವಿ.
PV ನರಸಿಂಹರಾವ್ ಅವ್ರನ್ನ. ಆ ಸಂದರ್ಭದಲ್ಲಿ ಈ ಒಂದು ಪದ ಇದೆ ನಮ್ಮಲ್ಲಿ, ಏನು ಅಂತಂದರೆ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಲಿಬರಲೈಸೇಷನ್ ಅಂತ. LPG ಅಂತ ಹೇಳ್ತೀವಿ ನಾವು. ಆ ಕೆಲಸವನ್ನು ಇಡೀ ಜಗತ್ತಿಗೆ ಮಾದರಿಯಾಗುವಂತೆ, ಇತರ ದೇಶಗಳು ಅನುಸರಿಸುವಂತೆ ಭಾರತದ ಅರ್ಥವ್ಯವಸ್ಥೆಯನ್ನು ಬರೀ ಸುಧಾರಿಸಿದ್ರಿಷ್ಟೇ ಅಲ್ಲ, ಅದನ್ನು ಉದಾರೀಕರಣ ಮಾಡಿದರು. ಪ್ರೈವೇಟ್ ಸೆಕ್ಟಾರ್ಗಳಿಗೆ ಅವಕಾಶವನ್ನು ಹೆಚ್ಚು ಕೊಟ್ಟರು. ಯಾಕೆ ಅಂದರೆ ಆರ್ಥಿಕ ಸ್ಥಿತಿ ಸುಧಾರಿಸಬೇಕಾಗಿತ್ತು. ಆಮೇಲೆ ಜಾಗತಿಕ ಮಟ್ಟದಲ್ಲಿ ಆಡಳಿತದಲ್ಲಿ ಉದಾರೀಕರಣ, ಆಡಳಿತದಲ್ಲಿ ವ್ಯವಸ್ಥೆ ಸುಧಾರಿಸಿದರು. ಆಮೇಲೆ ಜಾಗತಿಕ ಮಟ್ಟದಲ್ಲಿ ನಮ್ಮ ವಿದೇಶಿ ವ್ಯಾಪಾರ ಬಹಳ ದೊಡ್ಡ ಮಟ್ಟಕ್ಕೆ ಹೋಗುವಂತೆ ನಿರ್ಧಾರಗಳನ್ನು ಹಣಕಾಸು ಮಂತ್ರಿಯಾಗಿ ತೆಗೆದುಕೊಂಡರು. ಅದನ್ನೇ ಇವತ್ತಿಗೂ ಎಲ್ಲರೂ ಹೇಳೋದು. ಆಮೇಲೆ ತಾವು ಕೇಳಿದಂತೆ ಅವರನ್ನು ಯಾಕೆ ಇಷ್ಟೊಂದು ಹೊಗಳ್ತೀವಿ ಅಂತಂದರೆ, ಅವರು ಈ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಇಂಚು ಬಲ್ಲವರಾಗಿದ್ದರು. ಒಬ್ಬ ಹಳ್ಳಿಯ ಹುಡುಗನಾಗಿ, ಅಧ್ಯಯನಶೀಲನಾಗಿ, ಆಮೇಲೆ ಆರ್ಥಿಕ ಯಾವುದೇ ಹಿನ್ನೆಲೆ ಇರಲಾರ್ದೆ, ರಾಜಕೀಯ ಹಿನ್ನೆಲೆ ಇರಲಾರ್ದೆ ಈ ಮಟ್ಟಕ್ಕೆ ಬಂದಿದ್ದರು. ಮುಂದೆ 2004ರಲ್ಲಿ ಪ್ರಧಾನಿಯಾದರು. ಅವತ್ತಿನ ದಿನಗಳಲ್ಲಿ 10 ವರ್ಷ ನಿರಂತರವಾಗಿ ಆಗುವ ಅವಕಾಶ ಇದ್ದದ್ದು ಆದದ್ದು ನಮಗೆ ನೆಹರು ನಂತರ ಅವರೇ. ಈಗ ಮೋದಿಯವರಿಗೆ 11 ವರ್ಷ ಆಯಿತು, ಅದು ಬಿಡ್ರಿ, ಅದು ಮುಂದಿನ ಮಾತು. ಆಮೇಲೆ ಹಾಗೆ ಆಗಬೇಕು ಅಂತಂದರೆ ಅವರ ವ್ಯಕ್ತಿತ್ವ, ಆಮೇಲೆ ಅವರ ಬಗ್ಗೆ ನಿಕೋಲಸ್ ಕಾಲ್ಡರ್ ಅಂತ ಹೇಳಿದ್ನಲ್ಲ ಪ್ರಾಧ್ಯಾಪಕರು, ಅವರು 50ರ ದಶಕದಲ್ಲಿಯೇ ಅಂದಿನ ಹಣಕಾಸು ಮಂತ್ರಿ, ನಿಮಗೆ ಆಶ್ಚರ್ಯ ಆಗೋಬಹುದು, ಯೂನಿವರ್ಸಿಟಿ ವಿದೇಶಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರೊಬ್ಬರು ಈ ರೀತಿ ಒಂದು ದೇಶದ ಹಣಕಾಸು ಮಂತ್ರಿಗೆ ಸಲಹೆ ಕೊಡ್ತಾರ ಅಂತಂತಂದರೆ ನಿಮಗೆ ಆ ಯಾರ ಬಗ್ಗೆ ಹೇಳಿದ್ದಾರೆ ಅವರ ವ್ಯಕ್ತಿತ್ವದ ಕಲ್ಪನೆ ಬರಲೇಬೇಕು ಎಲ್ಲರಿಗೆ. ಯಾಕೆ ಅಂತಂದರೆ ಅವರು ಈ ಮನುಷ್ಯ ಇದಾನಲ್ಲ ಮನಮೋಹನ್ ಸಿಂಗ್, ಈ ನಿಮ್ಮ ದೇಶದ ಹಣಕಾಸು ಮಂತ್ರಿ ಸ್ಥಾನಕ್ಕೆ ಅತ್ಯಂತ ಯೋಗ್ಯನಾದ ವ್ಯಕ್ತಿ ಅಂತ TT ಕೃಷ್ಣಮಾಚಾರಿಗೆ ಹೇಳಿದ್ರಂತೆ. ಅದು ವರದಿಯಾಗಿ, ಅದು ನಮ್ಮಲ್ಲಿ ದಾಖಲೆಗಳಲ್ಲಿದೆ. ಆಮೇಲೆ ಅವರಿಗೆ ಟೀಚರ್ ಆಗಿದ್ದಂಥವ್ರು, ಯಾಕೆ ಇದನ್ನು ಇಷ್ಟೊಂದು ಹೇಳ್ತೀನಿ ಅಂದರೆ, ಅವರಿಗೆ ಟೀಚರ್ ಆಗಿದ್ದಂಥವರು ಜೋನ್ ರಾಬಿನ್ಸನ್, ನಾವು ಬಹಳ ಉನ್ನತ ಮಟ್ಟದ ಪ್ರಾಧ್ಯಾಪಕರು ಮತ್ತು ಅರ್ಥಶಾಸ್ತ್ರಜ್ಞರು. ಅವ್ರು ಹೇಳ್ತಾರೆ, ಇವನ ತಲೆಯಲ್ಲಿ ಎಂತಹ ಹೊಸ ವಿಚಾರಗಳು ಅರ್ಥಶಾಸ್ತ್ರದಲ್ಲಿ ತುಂಬಿದ್ದವು ಅಂತಂದರೆ ಅವನ ತಲೆ ಆಕಾಶದ ಎತ್ತರದಲ್ಲೇ ಇತ್ತು. ಆದರೆ ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡಂಥ ಮನಮೋಹನ್ ಸಿಂಗನ ಕಾಲುಗಳು ಗಟ್ಟಿಯಾಗಿ ನೆಲದ ಮೇಲೆ ನಿಂತಿದ್ದುವು. ಈ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಮನಮೋಹನ್ ಸಿಂಗ್ ಎಂದೂ ತನ್ನ ಬಗ್ಗೆ ತಾನು ದೊಡ್ಡವನು ಅಂತ ತಿಳ್ಕೊಳ್ಳಿಲ್ಲ, ಎಂದೂ ತಾನು ಬಹಳ ಬುದ್ಧಿವಂತ ಅನ್ನುವಂಥದ್ದನ್ನು ಪ್ರಕಟಪಡಿಸಲಿಲ್ಲ. ಆದರೆ ಮಾಡಬೇಕಾದ ಕೆಲಸವನ್ನು ಅತ್ಯಂತ ಗಟ್ಟಿತನದಿಂದ ಮಾಡಿದರು. ಅದು ಹಣಕಾಸು ಮಂತ್ರಿಯಾಗಿ, ಮುಂದೆ ಪ್ರಧಾನಿಯಾಗಿ. ಎಷ್ಟೋ ಸಲ ಪ್ರಧಾನಿಯಾದಾಗ ಸಂದಿಗ್ಧ ಪರಿಸ್ಥಿತಿಗಳು ಬರ್ತಿತ್ತು, ರಾಜಕೀಯವಾಗಿ, ಸಾಮಾಜಿಕವಾಗಿ. ಅವರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ದೇಶ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇತ್ತು. ಒಂದು ಕಡೆ ಬಡತನ, ಅನಾರೋಗ್ಯ, ಸಾಕ್ಷರತೆ, ಇದೆಲ್ಲವೂ ಇದ್ದಾಗ ಆ ರೀತಿಯ ನಿರ್ಧಾರಗಳು ಒಂದು ವೇಳೆ ಕೈಕೊಟ್ಟಿದ್ರೆ ದೇಶ ಅಧೋಗತಿಯಲ್ಲಿ ಮುಳುಗೋಗ್ಬೋದಾಗಿತ್ತು. ಬಟ್ ಅವ್ರಿಗೆ ಆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ದೃಢ ವಿಶ್ವಾಸ ಇತ್ತು. ಆಮೇಲೆ ದೇಶದ ತಾವು ಹೇಳಿದಂತೆ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲ ಅನ್ನಿ, ಮಾನವ ಸಂಪನ್ಮೂಲ ಅನ್ನಿ, ಮತ್ತು ನಮ್ಮಲ್ಲಿಯ ಬುದ್ಧಿಜೀವಿಗಳ ನಿರ್ಧಾರಗಳು ಅನ್ನಿ,
ಹೀಗೆ ದೇಶದ ಸಂಪನ್ಮೂಲಗಳ ಉಪಯೋಗದ ಬಗ್ಗೆ ಅವರಿಗೆ ಖಂಡಿತವಾಗಿ ನಿಖರವಾದ ಅಭಿಪ್ರಾಯ ಇತ್ತು. ಈ ನಿರ್ಧಾರ ತೆಗೆದುಕೊಂಡಾಗ ಖಂಡಿತವಾಗಿಯೂ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ನಂಬಿಕೆಯ ನಂತರವೇ ಅವರು ನಿರ್ಧಾರ ತಗೊಳ್ತಾ ಇದ್ದರು ಮನಮೋಹನ್ ಸಿಂಗ್. ಕಾರಣ ಇಷ್ಟೇ, ಅವರಿಗೆ ಈ ದೇಶದ ಸಂಪನ್ಮೂಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಈ ಕಡೆಗೆ ಕಚ್ಚದ ರಣದಿಂದ ಆ ಕಡೆಗೆ ಏನು ಪೂರ್ವೋತ್ತರ ರಾಜ್ಯಗಳ ಕೊನೆಯವರೆಗೆ ಮಿಜೋರಾಂ ಮುಂತಾದ ರಾಜ್ಯಗಳವರೆಗೆ ಇಡೀ ದೇಶದ ಸಂಪನ್ಮೂಲ ಅನ್ನಿ, ಮಾನವ ಸಂಪನ್ಮೂಲ ಅನ್ನಿ, ಎಲ್ಲದರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಅವರ ಹತ್ರ ಇತ್ತು. ಆ ಕಾರಣದಿಂದ ಆಮೇಲೆ ಅವರಿಗೆ ಇನ್ನೊಂದು ತಮಗೆ ಹೇಳಬೇಕು ಅಂತಂದರೆ, ಪಿ ವಿ ನರಸಿಂಹರಾಯರು ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ನೀವೇನು ಮಾಡ್ತೀರಿ ಅದಕ್ಕೆ ನಾನು ಒಪ್ಪಿಗೆ ಇದೆ ಅಂತ ಕೊಟ್ಟಿದ್ದರು. ಅದರಿಂದಾಗಿ ಅವರು ಅಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡರು. ಅದಕ್ಕೆ ಅರ್ಥಶಾಸ್ತ್ರಜ್ಞರು ಸಹಕಾರ ಕೊಟ್ಟರು, ಅಧಿಕಾರಿಗಳು ಸಹಕಾರ ಕೊಟ್ಟರು. ಅದರಿಂದಾಗಿ ಅವರ ನಿರ್ಧಾರಗಳು ಯಾವುದು ಏನು ಅಯಶಸ್ವಿ ಆಗಲಿಲ್ಲ. ನೀವು ಹೇಳಿದ್ರಲ್ಲ, ಹಾಗೆ ಕೇಳಿದರೆ ಒಂದು ವೇಳೆ ನಿರ್ಧಾರಗಳು ತಪ್ಪು ಅಂತ ಆಗಿದ್ದರೆ ಅದು ದೇಶದ ಪರಿಸ್ಥಿತಿ ಅಂಥ ಸ್ಥಿತಿಯಲ್ಲಿತ್ತು. ಆದರೆ ತಪ್ಪುಗಳು ಆಗಲೇ ಇಲ್ಲ, ಎಲ್ಲವೂ ಯಶಸ್ವಿಯಾದವು. ಎಲ್ಲಕ್ಕೂ ಕೈಗಾರಿಕೋದ್ಯಮಗಳು ಸಹಕಾರ ಕೊಟ್ಟರು. ಆಮೇಲೆ ಅಧಿಕಾರಿಗಳು, ಆಮೇಲೆ ಪಕ್ಷದವರು, ಜನಗಳು, ವಿರೋಧ ಪಕ್ಷದವರು ಎಲ್ಲರೂ ಸಹಕಾರ ಕೊಟ್ಟದ್ರಿಂದ ಅದು ಆಯಿತು. ಖಂಡಿತವಾಗಿ ನೀವು ಹೇಳಿದಂತೆ ಅವು ಯಶಸ್ವಿ ಆದವು. ನಾವು ಭಾರತ ಒಂದು ಕಷ್ಟದ ಸಮಯದಿಂದ ಹೊರಗೆ ಬಂತು. ಇಲ್ಲ ಅಂತಂದ್ರೆ ಹೊರಗೆ ಬರೋದು ಕಷ್ಟ ಆಗ್ತಿತ್ತು. ಆಮೇಲೆ ಅವರು ಪ್ರಧಾನಿ ಆದಾಗ ಅದಕ್ಕೆ ನಾನು ಒಂದು ಮಾತು ಆವಾಗಿಂದ ಹೇಳ್ತೀನಲ್ಲ, ಈ ಹಂಗೆ ಕೇಳಿದರೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನವನ್ನು, ಅವತ್ತಿನ ಯೋಜನಾ ಆಯೋಗ ಅದು ಮಹತ್ವದ್ದೇ. ಹಾಗಿದ್ದಾಗ ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಬಹಳಷ್ಟು ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಅವುಗಳನ್ನು ರೂಪಿಸ್ತಿದ್ರು. ಏಕೆ ಅಂತಂತಂದರೆ ಬರೀ ಪ್ರತಿಭಾವಂತ ಇಷ್ಟೇ ಅಲ್ಲ, ಅನುಭವನೂ ಇತ್ತು ಅವರಿಗೆ. ಈ ದೇಶದ ಅನುಭವ ಇತ್ತಲ್ಲ, ದೇಶದ ಆಗು ಹೋಗುಗಳ ಬಗ್ಗೆ ಅನುಭವ ಇತ್ತಲ್ಲ, ಅದರಿಂದಾಗಿ ಅವರು ಅಷ್ಟು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಯಿತು ನನ್ನ ಪ್ರಕಾರ. ಯಾಕೆಂದರೆ ಅವರನ್ನು ನಾನು ಬಹಳಷ್ಟು ಆಸಕ್ತಿಯಿಂದ ಅಧ್ಯಯನ ಮಾಡಿದವನು. ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಕಚ್ಚಾ ತೈಲಗಳ ಬೆಲೆ ಸಾಕಷ್ಟು ಗಗನಕ್ಕೇರಿತ್ತು. ಹೌದು, ವಸ್ತುಗಳ ಬೆಲೆಗಳೆಲ್ಲ ಏರಿತ್ತು. ಅಮೆರಿಕವೇ ಆರ್ಥಿಕವಾಗಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ ಸಂದರ್ಭದಲ್ಲಿ ಭಾರತವನ್ನ ಒಂದು ಸ್ಟೇಬಲ್ ಆಗಿ ನಿಲ್ಲಿಸುವಂತ ನಿಟ್ಟಿನಲ್ಲಿ ಇವ್ರ ಪಾತ್ರ ಎಷ್ಟಿತ್ತು ಸರ್? ಯಾಕೆಂದರೆ ಪ್ರೈವೇಟೈಸೇಷನ್ ಆವಾಗ ನಮ್ಮ ವಿದೇಶಿ ವ್ಯಾಪಾರದಲ್ಲಿ ನಿರ್ಯಾತಗಳು ಇರಲೇ ಇಲ್ಲ, ಕಡಿಮೆ ಇತ್ತು. ಇಷ್ಟೇ ಅಲ್ಲ, ನಿರ್ಯಾತಗಳ ಮೌಲ್ಯನೂ ಕಡಿಮೆ ಇತ್ತು. ನಾವು ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿ ನಾವೇನು ಮಾಡಬೇಕಾಗಿತ್ತು ಅಂತಂದರೆ, ಜಾಸ್ತಿ ಕ್ಯಾಪಿಟಲ್ ಗೂಡ್ಸನ್ನು, ದೊಡ್ಡ ದೊಡ್ಡ ಅವಶ್ಯಕತೆಗಳನ್ನು, ಮಷಿನರಿಗಳನ್ನು ಆಮದು ಮಾಡ್ಕೋತಾ ಇದ್ವಿ. ಅವಾಗೇನಾಯಿತು, ಆಮದು ವೆಚ್ಚ ಹೆಚ್ಚಾಗಿ ನಮ್ಮ ವ್ಯಾಪಾರದ ಕೊರತೆ, ಟ್ರೇಡ್ ಡೆಫಿಸಿಟ್ ಅಂತ ಯಾವುದಕ್ಕಂತೇವೆ, ಅದು ಬಹಳ ಇತ್ತು. ಬಟ್ ಮನಮೋಹನ್ ಸಿಂಗ್ ಹಣಕಾಸು ಮಂತ್ರಿ ಆದಮೇಲೆ, ಮುಂದೆ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಈ ನಿರ್ಯಾತಗಳನ್ನು ಅಥವಾ ರಫ್ತುಗಳನ್ನು ಹೆಚ್ಚು ಮಾಡುವಂಥ ಪ್ರಯತ್ನ ಆಯಿತು. ಯಾವ್ಯಾವ ದೇಶಗಳು ನಮ್ಮಿಂದ ಆಯಾತ ಮಾಡಿಕೊಳ್ಳಬಹುದೋ ಅವುಗಳನ್ನು ಗುರುತಿಸಿ ಅವುಗಳೊಡನೆ ಒಪ್ಪಂದ ಮಾಡೋದಾಗಲಿ ಅವರಿಗೆ. ಯಾಕೆ ಅಂತಂತಂದರೆ ಭಾರತದ ರೂಪಾಯಿ ಒಂದು ಮಟ್ಟದಲ್ಲಿತ್ತು ಆ ಕಾಲದಲ್ಲಿ. ರೂಪಾಯಿಯ ಮೌಲ್ಯ ಅಮೇರಿಕೆ ಡಾಲರ್ ಜೊತೆಗೆ ಈಗಿನಂತೆ 85 ಅದು ಆಗಿರಲಿಲ್ಲ. ಹೀಗಾಗಿ ನಾನು ಅಧ್ಯಯನ ಮಾಡಿದಂಗೆ ಅದು 5 ರೂಪಾಯಿ $1 ಇದ್ದಂಥದ್ದು 7.5 ಆದದ್ದು, 7.5 ಇದ್ದದ್ದು 10 ರೂಪಾಯಿ ಆದದ್ದನ್ನು ನೋಡಿದ್ದೀನಿ. ಈಗದು 85 ರೂಪಾಯಿಗೆ ಬಂದಿದೆ. ಆ ಮನಮೋಹನ್ ಸಿಂಗ್ ಕಾಲದಲ್ಲಿ
ಕೇವಲ 35ರಿಂದ 45 ರೂಪಾಯಿ ನಡುವೆ ಓಡಾಡ್ತಾ ಇತ್ತು. ಇರಲಿ, ಆ ಕಾರಣದಿಂದಾಗಿ ನಮ್ಮ ಆಯಾತಗಳು ಮೌಲ್ಯ ಸಾಧ್ಯವಿದ್ದಷ್ಟು ಕಡಿಮೆ ಇತ್ತು. ಕಡಿಮೆ ಮಾಡಿ ನಿರ್ಯಾತಗಳನ್ನು ಹೆಚ್ಚು ಮಾಡಿದ್ದರಿಂದ ನಮಗೆ ಅಭಿವೃದ್ಧಿಗೆ ಸಂಪನ್ಮೂಲ ಜಾಸ್ತಿ ಬಂತು. ಬಡತನ ನಿರ್ಮೂಲನೆಗಾಗಿ ಹಲವು ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ವಿ. ಮನಮೋಹನ್ ಸಿಂಗ್ ಕಾಲದಲ್ಲಿ 10 ವರ್ಷಗಳಲ್ಲಿ ಮೊದಲನೇ ಟರ್ಮು ನಾನು ಈಗ ಮತ್ತೊಮ್ಮೆ ಅವರ ನಿಧನದ ಟೈಮ್ನಲ್ಲಿ ಬೆಳಿಗ್ಗೆಯಿಂದ ಓದ್ತಾ ಕುಂತಾಗ ಮೊದಲನೇ ಟರ್ಮ್ನಲ್ಲಿ ಅಂಥ ದೊಡ್ಡ ಸಮಸ್ಯೆಗಳು ಬರಲಿಲ್ಲ ಮತ್ತು ಅವರ ಇಡೀ ಆದಂಥ ವ್ಯವಸ್ಥೆ ಅವರ ನಿರ್ಧಾರಗಳಂತೆ ನಡೀತು. ಆದರೆ ಎರಡನೇ ಟರ್ಮ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದವು, ವಿರೋಧಗಳು ಬಂದವು. ಆಮೇಲೆ ಆಡಳಿತದಲ್ಲಿ ಬದಲಾವಣೆಗಳಾಗ್ತಾ ಹೋದವು, ಬೇರೆ ಬೇರೆ ಸಮಸ್ಯೆಗಳು ಬಂದವು. ಆಮೇಲೆ ಈ ವಿರೋಧ ಪಕ್ಷಗಳ ಪ್ರತಿರೋಧನೂ ಜಾಸ್ತಿ ಆಯಿತು. ಅಂಥದ್ರಲ್ಲಿಯೂ ಸಹಿತ ಆಮೇಲೆ ರಾಜಕೀಯ ಬದಲಾವಣೆಗಳಾಗಲಿಕ್ಕೆ ಶುರುವಾದವು. ಅಂಥದ್ರಲ್ಲಿ ಸಹಿತ ಗಟ್ಟಿ ನಿರ್ಧಾರ ತೆಗೆದುಕೊಂಡು ತಮ್ಮ ಏನು ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್ ಅಂತ ಹೇಳ್ತೀವಲ್ಲ, LPG, ಅದನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದವರು ಮನಮೋಹನ್ ಸಿಂಗ್. ಅಂದರೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಅವೆಲ್ಲ ಬಂದು ಅದನ್ನು ಸೈಡಿಗೆ ಇಟ್ಟರು ಕೂಡ. ಹೌದು, ಮೌನಿ, ಹೆಚ್ಚು ಮಾತಾಡಲ್ಲ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತೆಲ್ಲ ಹೇಳಿದ್ರು. ಹೌದು, ಅವರ ಕೆಲಸಗಳು ಇವತ್ತು ಮಾತಾಡ್ತಾ ಇದ್ದಾವೆ ಅಂತ. ಹೌದು, ಅವರ ನಂತರ ಅವರ ಕೆಲಸಗಳು ಮಾತಾಡ್ತಾ ಇದ್ದಾವೆ, ಅವರು ಮಾಡಿದಂಥ ನಿರ್ಧಾರಗಳು ಮಾತಾಡ್ತಾ ಇದ್ದಾವೆ. ಅವರು ಏನು ಯೋಜನೆಗಳನ್ನು ರೂಪಿಸಿದರು, ಆ ಯೋಜನೆಗಳು ಮಾತಾಡ್ತಾ ಇದ್ದಾವೆ. ನೀವು ಹೇಳಿದ್ರಲ್ಲಿ 100ಕ್ಕೆ 100 ಸತ್ಯ. ಅವಾಗ ಅವರನ್ನು ಮಾತಾಡಲ್ಲ, ಅವ್ರಿಗೆ ಗೊತ್ತಿಲ್ಲ, ಅನನುಭವಿ ಅಂತಲೂ ಅನೇಕರು ಹೇಳಿದರು ಹಣಕಾಸು ಬಂದಾಗ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಆದಾಗಂತೂ ರಾಜಕೀಯ ಅನುಭವನೇ ಇಲ್ಲ ಅಂತಂದರು. ಅವರಿಗೆ ಹಣಕಾಸು ಮಂತ್ರಿನ ಯಾರನ್ನು ಆರಿಸ್ಕೋಬೇಕು ಅಂದಾಗ ಪಿ ಚಿದಂಬರಂ ಅವರನ್ನು ಆರಿಸಿದರು. ಅವರು ಅಷ್ಟೇ ಪ್ರತಿಭಾವಂತರು. ಹೀಗಾಗಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಹಣಕಾಸು ಮಂತ್ರಿ ಚಿದಂಬರಂ ನಂತರ 2ನೇ ಟರ್ಮ್ನಲ್ಲಿ ಬೇರೆ ಬೇರೆಯವರಾದರೂ ಆ ಮಾತು ಬೇರೆ. ಆದರೆ ಆ ಅವಧಿಯಲ್ಲಿ ಆಮೇಲೆ ಅದೇ ರೀತಿ ಎರಡು ಅವಧಿಗಳನ್ನು ನಾವು ಬಹಳಷ್ಟು ಎಚ್ಚರಿಕೆಯಿಂದ ನೆನಪಿಸ್ಕೋಬೇಕು. ಏನು ಅಂದರೆ, ಒಂದು ಪ್ರಧಾನಿ PV ನರಸಿಂಹರಾವ್ ಮತ್ತು ಹಣಕಾಸು ಮಂತ್ರಿ ಮನಮೋಹನ್ ಸಿಂಗ್, ಇನ್ನೊಂದು ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಹಣಕಾಸು ಮಂತ್ರಿ ಪಳನಿಯಪ್ಪನ್ ಚಿದಂಬರಂ. ಈ 2 ಅವಧಿಗಳಲ್ಲಿ ಬಹಳಷ್ಟು ಸುಧಾರಣಾ ಕೆಲಸಗಳಾದವು ಮತ್ತು ಆ ಸುಧಾರಣೆಗಳ ಆಧಾರದ ಮೇಲೆ ಇವತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಬೆಳೀತಾ ಇದೆ. ಆಮೇಲೆ ನಾವೇನೋ ಫಾಸ್ಟ್ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತೀವಿ. ಈ ದೇಶ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶ ಆಗಿ ಬದಲಾವಣೆ ಆಗಬೇಕಾದರೆ ಮನಮೋಹನ್ ಸಿಂಗ್ ಅವರ ನಿರ್ಧಾರಗಳು ಅದಕ್ಕೆ ಅಡಿಪಾಯಗಳನ್ನು ಒದಗಿಸಿದವು ಅನ್ನೋ ಮಾತನ್ನು ನಾವು ಖಂಡಿತವಾಗಿ ಹೇಳಲೇಬೇಕು. ಅವರು 2ನೇ ಟರ್ಮ್ ಆಗಲಿ ಏನೇ ಆದ್ರೂ ಸಹಿತ ಕೆಲವು ಸಲ ರಾಜಕೀಯವಾಗಿ ಅವರಿಗೆ ಹಿನ್ನಡೆ ಆಗುವಂಥ ಸ್ಥಿತಿ ಇದ್ದಾಗಲೂ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡರು. ಮಾತನಾಡಲಾರ್ದೆ ಕೆಲಸ ಮಾಡುವಂಥವ್ರು ಅಂತ ಹೇಳ್ತಾರಲ್ಲ, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಅಂತ ನಮ್ಮ ಸರ್ವಜ್ಞ ಏನು ಹೇಳ್ತಾನಲ್ಲ, ಆ ರೀತಿ ಆ ವ್ಯಕ್ತಿತ್ವ ಮನಮೋಹನ್ ಸಿಂಗ್ ಅವ್ರದ್ದು. ಸಂಕಷ್ಟದಲ್ಲಿದ್ದಾಗ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಸಾಕಷ್ಟು ಮಹತ್ವ ಇರುತ್ತೆ. ಹೌದು, ಆ ಸ್ಥಾನದಲ್ಲಿ ಕೂತಾಗ ಅದು ಪಾಸಿಟಿವ್ ಆಗಾದ್ರೂ ವೈಬ್ಸ್ ಕ್ರಿಯೇಟ್ ಮಾಡ್ಬೋದು, ನೆಗೆಟಿವ್ ಆಗಾದ್ರೂ ಮಾಡ್ಬೋದು. ಬಟ್ ಆ ಸಂದರ್ಭದಲ್ಲಿ ಆ ಒತ್ತಡವನ್ನು ತಾಳ್ಕೊಂಡು ನಿರ್ಧಾರ ಬಹಳ ಮಹತ್ವ. ಆ ಸಂದರ್ಭದಲ್ಲಿ ನಮಗೆ, ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ ಸಿಕ್ಕಿದ್ರು ಅಂತ ಅನ್ಸುತ್ತೆ ಸರ್. ಕ್ರಿಟಿಕಲ್ ಸಿಚುವೇಶನ್ ಅಂತ ಪದ ಬಳಸ್ತೀವಿ. ಆ ಕ್ರಿಟಿಕಲ್ ಸಿಚುವೇಶನ್ನಲ್ಲಿ ಮನಮೋಹನ್ ಸಿಂಗ್ ಅಲ್ಲದೆ ಬೇರೆಯವರು ಪ್ರಧಾನಿಯಾಗಿದ್ದರೆ, ಈವನ್ ನಾವು 9ರಿಂದ 14ರ ಅವಧಿನೂ ತಗೊಂಡ್ರು ಸಹಿತ ಅವರು
ವಿಶೇಷವಾಗಿ ನಮ್ಮಲ್ಲಿ ಆ ರಾಜಕೀಯ ಬದಲಾವಣೆಗಳು ಜಾಸ್ತಿ ಆಗ್ತಾ ಇರುವಂಥ ದಿನಗಳವು. ಆ ಸ್ಥಿತಿಯಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳನ್ನೇ ಇಂದಿನ ಸರ್ಕಾರಗಳು ಮುಂದುವರಿಸ್ಕೊಂಡು ಹೋಗಿದ್ದಾವೆ. ಉದಾಹರಣೆಗೆ ನರೇಗಾ ತಗೊಳ್ತೀವಿ ನಾವು, ಮನಮೋಹನ್ ಸಿಂಗ್ ಕ್ರಿಯೇಷನ್ ಅದು. ಅಂದರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಇದೆಯಲ್ಲ, ಅದನ್ನು ಬಹಳಷ್ಟು ಚಿಂತನೆ ಮಾಡಿ ಈ ದೇಶದ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಅಥವಾ ಸ್ಕಿಲ್ ಕಡಿಮೆ ಇರುವವರಿಗೆ ಕಂಪಲ್ಸರಿ ಅವ್ರು ಏನು ಕೆಲಸ ಮಾಡ್ತಾರೆ ಆ ಉದ್ಯೋಗವನ್ನು ಒದಗಿಸಿ ಅವರಿಗೆ ಆದಾಯವನ್ನು ಕೊಡಬೇಕು ಅನ್ನೋ ಮಾತು ಈ ನರೇಗಾದ್ದು. ಅದಕ್ಕೆ ತಮಗೆ ಒಂದು ಮಾತನ್ನು ಹೇಳ್ತೀನಿ ನಾನು. 30ರ ದಶಕದಲ್ಲಿ ಅಮೇರಿಕೆಯಲ್ಲಿ ಆರ್ಥಿಕ ಹಿಂಜರಿತ ಎಷ್ಟು ತೀವ್ರವಾಗಿತ್ತು ಅಂತಂದರೆ, ಅಲ್ಲಿ ಕೆಲಸಕ್ಕೆ ಕರೆದರೆ ಸಾಕು, ಒಂದು ಕೆಲಸಕ್ಕೆ 50 ಜನ 100 ಜನ ಬರುವಂಥ ಸ್ಥಿತಿ ಇತ್ತು, ಯಾವುದೋ ಒಂದು ಉದ್ಯೋಗಕ್ಕೆ ನೌಕರಿಗೆ. ಅಂಥ ಸಂದರ್ಭದಲ್ಲಿ ಅವತ್ತಿನ ರೂಸ್ವೆಲ್ಟ್ ನ್ಯೂ ಡೀಲ್ ಅಂತ ತಂದ. ಆ ನ್ಯೂ ಡೀಲ್ ಅಂತ ತಂದಾಗ ಅಲ್ಲಿ ಒಂದು ಉದಾಹರಣೆ ಬರುತ್ತೆ ಆ ಟೈಮ್ನದ್ದು. ಏನು ಅಂದರೆ, ಆಯ್ತಪ್ಪ ಯಾವುದೂ ಕೆಲಸ ಇಲ್ವಾ, ಹಾಗಾದರೆ ಮೊದಲಿಗೆ 10 ಜನರಿಂದ ಒಂದು ಗುಂಡಿ ತೋರಿಸ್ರಿ, 10 ಜನರಿಂದ ಒಂದು ಗುಂಡಿ ತೋರಿಸ್ರಿ, ಇನ್ನು 10ರಿಂದ ಆ ಗುಂಡಿ 10 ಜನರಿಂದ ಆ ಗುಂಡಿಯನ್ನು ಮುಚ್ಚಿಸ್ರಿ ಅಂತ ಹೇಳಿದವ ರೂಸ್ವೆಲ್ಟ್. ಯಾಕೆ ಅಂತಂದರೆ, ಎನಿಥಿಂಗ್ ಗಿವನ್ ಫ್ರೀ, ಯಾವುದೇ ನಾವು ಪುಕ್ಸಟ್ಟೆ ಕೊಟ್ಟರೆ ಅದಕ್ಕೆ ಅರ್ಥ ಕಡಿಮೆ, ಅದಕ್ಕೆ ಮಹತ್ವ ಕಡಿಮೆ ಅಂತ ಅನ್ನೋದು ಆ ರೂಸ್ವೆಲ್ಟ್ಗೂ ಗೊತ್ತಿತ್ತು. ಅದಕ್ಕಾಗಿ ಅವನೇನು ಮಾಡ್ದ, ನೀವು ದುಡೀರಿ, ಹಳ್ಳ ತೆಗೀರಿ, ಆ ಹಳ್ಳವನ್ನು ಮುಚ್ಚಕ್ಕೆ ಇನ್ನು 10 ಜನ ಕೆಲಸ ಮಾಡಿ, ನೀವು ಮಾಡಿದ ಕೆಲಸಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಆ ರೀತಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕ್ರಿಯೇಟ್ ಮಾಡ್ದ. ಜನರ ಕೈಗೆ ಕೊಳ್ಳುವ ಶಕ್ತಿ, ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ, ಕೊಳ್ಳುವ ಶಕ್ತಿಯನ್ನು ಕೊಟ್ಟ. ಅದೇ ಕೆಲಸ ಇನ್ನೊಂದು ರೀತಿಯಲ್ಲಿ ನಮ್ಮಲ್ಲಿ ನರೇಗಾ ಮಾಡಿದರು. ನರೇಗಾ ಏನು ಅಂತಂದರೆ, ಹಳ್ಳಿಗಳಲ್ಲಿ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟರು. ಅವ್ರಿಗೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇದೆ, ನೆಲ ಅಗಿಲಿಕ್ಕೆ ಸಾಧ್ಯ ಇದೆಯಾ, ರಸ್ತೆ ಮಾಡಿಸ್ರಿ, ಸಣ್ಣದಾಗಿ ಒಂದು ಕಾಂಪೌಂಡ್ ಕಟ್ಟಿಸ್ರಿ, ಮನೆ ಕಟ್ಟಿಸ್ಬೇಡ, ಬೇಕಾದ್ರೆ ಮೇಸನ್ಗಳ ಕೆಲಸ ಜಾಸ್ತಿ ಆಗುತ್ತೆ, ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ ಅನ್ನೋದು ಬೇಡ, ಕಾಂಪೌಂಡ್ಗಳನ್ನು ಕಟ್ಟಿಸ್ರಿ, ಸಾರ್ವಜನಿಕ ಕಚೇರಿಗಳಿಗೆ, ಶಾಲೆಗಳಿಗೆ, ಆಮೇಲೆ ರಸ್ತೆ ನಿರ್ಮಾಣ ಮಾಡಿ. ಹೀಗೆ ಕಡಿಮೆ ಕೌಶಲ್ಯ ಇರುವಂಥ ಕೆಲಸಗಳನ್ನು ಹಳ್ಳಿಗಳಲ್ಲಿ ಜನರಿಗೆ ಕೊಟ್ಟು ಅವರಿಗೆ ಉದ್ಯೋಗ ಕೊಡಿ, ಅವರಿಗೆ ಸಂಬಳ ಕೊಡಿ, ಅವರಿಗೆ ಕೊಳ್ಳುವ ಶಕ್ತಿಯನ್ನು ತುಂಬಿ, ಆವಾಗ ನಿಮ್ಮ ಬೇಡಿಕೆ ಹೆಚ್ಚಾಗುತ್ತೆ. ಏನು, ಪೇಟೆಯಲ್ಲಿ ಅವರು ದುಡ್ಡು ತರ್ತಾರೆ, ತಮ್ಮ ಅವಶ್ಯಕತೆಗಳನ್ನು ಬೇಡ್ತಾರೆ, ಆವಾಗ ಮಾರುಕಟ್ಟೆಯಲ್ಲಿ ಮಾರಾಟಗಳಾಗ್ತದೆ. ಅದು ಮನಮೋಹನ್ ಸಿಂಗ್ ಅವರ ವಿಶೇಷ ಯೋಜನೆ, ಅದು ಪರ್ಟಿಕ್ಯುಲರ್ಲಿ ನರೇಗಾ. ಹೀಗಾಗಿ ಅದು ಇವತ್ತಿಗೂ ಅದು ಮಹತ್ವದ್ದಾಗಿದೆ. ನಮ್ಮ ಇವತ್ತಿನ ಪ್ರಧಾನಿಗಳು ಬಂದು ಹೊಸದಾಗಿ ಒಂದು ಮಾತು ಹೇಳಿದರು, ಅದೇನದು ಗುಂಡಿ ತೆಗೆಯೋ ಕೆಲಸ, ಅದೇನು ಉದ್ಯೋಗನ ಅಂತನೂ ಮಾತೊಂದಿದ್ದರು, ಅದೇ ನರೇಗಾ. ಆದರೆ ಅದೇನೇ ಈಗ ದೇಶದ ಏನು ಮಹತ್ವದ ಯೋಜನೆ ಅಂತ ಅವರೇ ಹೇಳ್ತಾರೆ. ಈಗ ಹೇಳಿದ್ರಲ್ಲ, ಅವ್ರು ಮಾಡಿದ ಕೆಲಸ ಈಗ ಮಾತಾಡ್ತಾ ಇದ್ದಾವೆ ಅಂತ ಅವರು ಮೋದಿಯವರೇ ಹೇಳ್ತಾರೆ, ಅದರಿಂದ ಸಾಕಷ್ಟು ಉಪಯೋಗ ಆಗಿದೆ ಅಂತ. ಬಟ್ ಕೆಲಸಗಳಾಗಬೇಕು. ಅಲ್ಲಿ ಸಣ್ಣ ರಸ್ತೆಗಳಾಗಲಿ, ಬ್ರಿಡ್ಜ್ಗಳಾಗಲಿ, ಯಾವ್ಯಾವುದು ಕಡಿಮೆ ಕೌಶಲ್ಯ ಇರುತ್ತೆ ಅದನ್ನೆಲ್ಲ ಮಾಡಿ, ಸ್ಕೂಲ್ಗಳಿಗೆ ಕಾಂಪೌಂಡ್ ಕಟ್ಟಿ, ಸ್ಕೂಲ್ಗಳಲ್ಲಿ ಅವಶ್ಯ ಇರುವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸಿ, ಅದರಿಂದಾಗಿ ರೂರಲ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು. ಮನಮೋಹನ್ ಸಿಂಗ್ ಅವ್ರನ್ನ ನಾವು ಯಶಸ್ವಿ ಸಮರ್ಥ ಎಕನಾಮಿಸ್ಟ್ ಅನ್ಬೋದಾ, ಸಮರ್ಥ ರಾಜಕಾರಣಿ ಅನ್ಬೋದಾ, ಸಮರ್ಥ ವ್ಯಕ್ತಿ ಅಂತ ಕರೀಬೋದಾ? ಇಲ್ಲಿ ಒಂದು ನನ್ನಂಥವನಿಗೆ ಅವರು ಬರೀ ಅರ್ಥಶಾಸ್ತ್ರಜ್ಞ ಅಲ್ಲ, ಖಂಡಿತವಾಗಿ ರಾಜಕಾರಣಿ ಅಂತೂ ಅಲ್ಲವೇ ಅಲ್ಲ. ಮೂಲತಃ ಅವರು ಕೊನೆ ಉಸಿರಿರೋರಿಗೆ ನಾನು ರಾಜಕಾರಣ ಮಾಡ್ತೀನಿ ಅಂತನೂ ನಂಬಿಕೆನೂ ಇರಲಿಲ್ಲ ಅವ್ರಿಗೆ, ಅಥವಾ ಉದ್ದೇಶನೂ ಇರಲಿಲ್ಲ. ಹೀಗಾಗಿ
ಅವನೊಬ್ಬ ಸಮರ್ಥ ಭಾರತೀಯ ಆಡಳಿತಗಾರ ಅಂತ ಮಾತ್ರ ನಾವು ಹೇಳ್ಬೋದು ನಮ್ಮ ಮಿತಿಯಲ್ಲಿ. ಭಾರತದ ಸಮರ್ಥ ಆಡಳಿತಗಾರ, ಅದು ರಾಜಕೀಯನೂ ಸೇರ್ಕೋತದೆ. ಈ ರೀತಿಯ ಮನಮೋಹನ್ ಸಿಂಗ್ ರೀತಿಯ ಮಾದರಿ ಮತ್ತೊಂದು ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಸರ್. ಬಹುತೇಕ ರಾಜಕೀಯ ವ್ಯವಸ್ಥೆ ಒಳಗಡೆ ಎಲೆಕ್ಷನ್ ನಿಲ್ಲದೆ ಆ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಹೋಗಿ ಅಷ್ಟು ಕೆಲಸ ಮಾಡಿ ಆಮೇಲೆ ಭ್ರಷ್ಟಾಚಾರದಿಂದ ಅಂತೂ ಮನಮೋಹನ್ ಸಿಂಗ್ ಬಹಳ ದೂರ. ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಎಷ್ಟು ಸರಳವಾಗಿಟ್ಕೊಂಡಿದ್ದರು, ತನ್ನ ಹೆಂಡತಿ ಮಕ್ಕಳನ್ನು ಸಹಿತ. ಅಂದರೆ ಅವ್ರಿಗೆ ಪ್ರತಿಯೊಂದು ಅವ್ರ ಮಕ್ಕಳು ನಡ್ಕೊಂಡು ತಮ್ಮ ಶಾಲೆಗೆ ಹೋಗ್ತಾಯಿದ್ರು, ತಮ್ಮ ಕಾಲೇಜ್ಗೆ ಹೋಗ್ತಾಯಿದ್ರು ಹೆಣ್ಮಕ್ಕಳು. ಹಾಗಾಗಿ ಅವರನ್ನು ಒಬ್ಬ ಶ್ರೇಷ್ಠ ಆಡಳಿತಗಾರ, ಭಾರತದ ಶ್ರೇಷ್ಠ ಆಡಳಿತ ಅಥವಾ ಶ್ರೇಷ್ಠ ಅನ್ನೋದ್ರ ಜೊತೆಗೆ ಯಶಸ್ವಿ ಶ್ರೇಷ್ಠ ಆಡಳಿತಗಾರ ಅಂತ ಮಾತ್ರ ನಾವು ಹೇಳಬಹುದು ನಮ್ಮ ಮಿತಿಯಲ್ಲಿ, ಅವರನ್ನು ತಿಳ್ಕೊಂಡಂಥ ಮಿತಿಯಲ್ಲಿ. ಅವರ ನಂತರ ಯಾರೂ ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈಗ ಅನೇಕರು ಇದ್ದಾರೆ. ಆಮೇಲೆ ನಿಮ್ಮ ಮಾಜಿ ರಿಸರ್ವ್ ಬ್ಯಾಂಕ್ ಅವ್ರನ್ನ ರಘುರಾಮ್ ರಾಜನ್ ಇದ್ದಾನೆ. ಅವ್ರನ್ನ ಒಂದು ಪಕ್ಷದವ್ರು ಬೈತಾರೆ, ಇನ್ನೊಂದು ಪಕ್ಷದವರು ಏನೂ ಅನ್ನಲ್ಲ, ಆಗಲ್ಲ. ಆದರೆ ಅವನು ಅತ್ಯಂತ ಸಮರ್ಥ ಆಡಳಿತಗಾರ. ಅದಿರಲಿ, ಅದನ್ನೇ ನಾವು ಹೇಳೋದು ಬೇಡ. ಆದರೆ ಮನಮೋಹನ್ ಸಿಂಗ್ ಮಾತ್ರ ಖಂಡಿತವಾಗಿಯೂ ಅತ್ಯಂತ ಸಮರ್ಥ ಶ್ರೇಷ್ಠ ಆಡಳಿತಗಾರ. ಸರ್, ನಮ್ಮ ದೇಶದ ಚರಿತ್ರೆಯ ಪುಟಗಳಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಯಾವ ಸ್ಥಾನವನ್ನು ಕೊಡಬಹುದು ಸರ್? ಮಹಾತ್ಮ ಗಾಂಧಿ, ಜ್ಯೋತಿಬಾ ಫುಲೆ ಮತ್ತು ಆಚಾರ್ಯ ಇವರು ವಿನೋಬಾ ಭಾವೆ, ಇಂಥವರ ಸಾಲಿನಲ್ಲಿ ಅವರು ನಾನು ಸನ್ಯಾಸಿ ಅಂತ ಎಂದೂ ಹೇಳಿಲ್ಲ ಅಂದರೂ ಸಹಿತ ಆ ಸಾಲಿನಲ್ಲಿ ಅವರನ್ನು ತಂದು ನಿಲ್ಲಿಸ್ಬೋದು ನಾವು ಖಂಡಿತವಾಗಿ. ಮಹಾತ್ಮ ಗಾಂಧಿಯವರ ನಂತರ 5-6ನೇ ಸ್ಥಾನದಲ್ಲಾದರೂ ಅವರಿದ್ದಾರೆ ಮನಮೋಹನ್ ಸಿಂಗ್. ವಾಸ್ತವವಾಗಿ ಪ್ರಧಾನಿಗಳಲ್ಲಿ ನೆಹರು ನಂತರ ಮನಮೋಹನ್ ಸಿಂಗ್ ಅಂತ ಹೇಳಿದ್ರು, ಅದಕ್ಕೊಂದು ದೊಡ್ಡ ಚರ್ಚೆ ಆಗುತ್ತೆ. ಈಗಂತೂ ಅವ್ರ ಬಗ್ಗೆ, ನೆಹರು ಬಗ್ಗೆ ಹೇಳಿದರೆ ದೊಡ್ಡ ತಪ್ಪಾಗುತ್ತೆ. ಆಮೇಲೆ ತಪ್ಪು ಅಂತ ಕಲ್ಪನೆ ಮಾಡೋರು ಒಂದು ವರ್ಗ ಇದೆ. ಆದ್ದರಿಂದ ಅವರು ನೀವೇ ಹೇಳಿದಂತೆ ರಾಜಕಾರಣಿ ಅಲ್ಲದೆ, ರಾಜಕಾರಣಿಯಾಗಿ ನಡವಳಿಕೆ ತೋರಿಸಿಕೊಳ್ಳದೆ ರಾಜಕೀಯ ಮಾಡಿದವರು ಅವರು, ಅಥವಾ ರಾಜಕಾರಣ ಮಾಡಿದವರು. ರಾಜಕಾರಣ ಅಂದರೆ ಅದಕ್ಕೆ ಸ್ಟೇಟ್ಸ್ಮನ್ಶಿಪ್ ಅನ್ನೋ ಅರ್ಥ ಇದೆ. ಈ ರಾಜಕೀಯ ಅದರಿಂದ ಬಹಳ ಕೆಳಮಟ್ಟದ್ದು. ನಾನು ಅದನ್ನೇ ಮೇಲಿನ ಮೇಲೆ ಹೇಳ್ತಾ ಇರ್ತೇನೆ. ನಿಜವಾದ ಸ್ಟೇಟ್ಸ್ಮನ್. ನೀವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಹೀ ಈಸ್ ಎ ಟಾಪ್ ಆರ್ಡರ್ ಸ್ಟೇಟ್ಸ್ಮನ್ ನನ್ನ ಪ್ರಕಾರ. ಆದ್ದರಿಂದ ಮನಮೋಹನ್ ಸಿಂಗ್ ಅವರನ್ನು ಈ ದೇಶ ಬಹಳ ವರ್ಷಗಳವರೆಗೆ ನೆನಪಿಡುತ್ತೆ. ಈ ದೇಶಕ್ಕೆ ಸಮಸ್ಯೆಗಳು ಬಂದಾಗೆಲ್ಲ ಮನಮೋಹನ್ ಸಿಂಗನ್ನು ನೆನೆಸ್ಕೊಳ್ತದೆ ಅಂತ ನನ್ನ ಅಭಿಪ್ರಾಯ. ಅದು ಸರಿ ಇರ್ಬೋದು ಅಥವಾ ಅದಕ್ಕೊಂದು ಮಿತಿ ಇರಬಹುದು. ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಎದುರಾದ್ರೂ ಈ ಮನಮೋಹನ್ ಸಿಂಗ್ ಅವರ ಚಿಂತನೆಗಳನ್ನು ಅಡ್ಯಾಪ್ಟ್ ಮಾಡಿದ್ರೆ ನಾವು ಪಾರಾಗ್ಬೋದು ಅಂತ. ಎಸ್, ಚಿಂತನೆಗಳನ್ನು. ಆಮೇಲೆ ಮನಮೋಹನ್ ಸಿಂಗ್ ಚಿಂತನೆಗಳು, ಅವರು ತೆಗೆದುಕೊಂಡ ನಿರ್ಧಾರಗಳನ್ನು ನಾವು ನೆನೆಸಿಕೊಂಡು ಆ ಮುಂದಿನ ದಿನಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಅದಕ್ಕೆ ಆಧಾರ ಒದಗಿಸುವಂಥವೇ ಮನಮೋಹನ್ ಸಿಂಗ್ ಚಿಂತನೆಗಳು. ಗಟ್ಟಿ ಅಡಿಪಾಯ ಅಂತೂ. ದೊಡ್ಡ ಗಟ್ಟಿ ಅಡಿಪಾಯ. ಭಾರತದ ಅಭಿವೃದ್ಧಿಗೆ ನಾವು 100 ವರ್ಷ ದಾಟೋ ಹೊತ್ತಿಗೆ ಆಗಲಿ, ಇವತ್ತೇ ಆಗಲಿ, ಮುಂದಿನ 10 ವರ್ಷಗಳಲ್ಲೇ ಆಗಲಿ, 100 ವರ್ಷ ದಾಟಿದ ಮೇಲೂ ಸಹಿತ ಮನಮೋಹನ್ ಸಿಂಗ್ ಅವರನ್ನು ನೆನಪಿಸುವಂತಹ ಅನಿವಾರ್ಯತೆ ಅಂದಿನ ಆಡಳಿತಗಾರರಿಗೆ ಬರುತ್ತದೆ ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಚಿಂತಾಮಣಿಯವರ ಅಭಿಪ್ರಾಯ. ಅಂದರೆ ಮನಮೋಹನ್ ಸಿಂಗ್ ರಾಜಕಾರಣಿ ಅಲ್ಲ, ಅವರೊಬ್ಬ ಸ್ಟೇಟ್ಸ್ಮನ್, ಹಿರಿಯ ಶ್ರೇಣಿಯ ಸ್ಟೇಟ್ಸ್ಮನ್. ಅವರು ಹಾಕಿಕೊಟ್ಟಂತಹ ಮಾರ್ಗಗಳು, ಸಮಸ್ಯೆ ಇದ್ದಾಗ ತೋರಿದಂತಹ ದಾರಿ, ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರು ಬಿಟ್ಟೋಗಿರುವ ಚಿಂತನೆಗಳು, ಹಾಕೊಟ್ಟಿರುವ ಅಡಿಪಾಯಗಳು ನಮ್ಮ ಶತಮಾನಗಳು ದಾಟಿದರೂ ಕೂಡ ಭಾರತದ ಇತಿಹಾಸದಲ್ಲಿ ತುಂಬ
ತುಂಬ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ನಾವೆಲ್ಲರೂ ಅವರಿಗೆ ಋಣಿಯಾಗಿರಬೇಕು ಅನ್ನುವಂತಹ ಮಾತು ಹೇಳಿದರು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ, ಜಿ ಬಿ ಸರ್ಗುರು, ಇಂಡಿಯನ್ ಟಿವಿ.